ಹಾಯ್ ಎಲ್ಲರಿಗೂ ನಮಸ್ಕಾರ. ದಬಂಗ್ ದೆಹಲಿ ಕೆಸಿ ವರ್ಸಸ್ ಬೆಂಗಳೂರು ಬುಲ್ಸ್. ಇಂದು ರಾತ್ರಿ 9 ಗಂಟೆಗೆ ಪ್ರಾರಂಭವಾಗಲಿರುವ ಈ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಏನೆಲ್ಲ ಬದಲಾವಣೆಗಳನ್ನು ಮಾಡುತ್ತೆ, ನಮ್ಮ ಬುಲ್ಸ್ ತಂಡದ ಪ್ಲೇಯಿಂಗ್ 7 ಯಾವ ರೀತಿಯಾಗಿರುತ್ತೆ ಎನ್ನುವ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳು ನಿಮಗೆ ಈ ಚಾನಲ್ನಲ್ಲಿ ಸಿಗ್ತಾ ಇರುತ್ತೆ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ನಲ್ಲಿ ಅತಿ ಹೆಚ್ಚು ಬದಲಾವಣೆಗಳನ್ನು ಕಾಣಬಹುದು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ, ತಂಡದ ಮುಖ್ಯ ರೈಡರ್ ಆಗಿ ಅಜಿಂಕ್ಯ ಪಾವರ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ. ಇನ್ನು ಸಪೋರ್ಟಿಂಗ್ ರೈಡರ್ ಆಗಿ ರೈಟ್ ಇನ್ನಲ್ಲಿ ಅಕ್ಷಿತ್ ಮತ್ತು ಲೆಫ್ಟ್ ಇನ್ನಲ್ಲಿ ಜತೀನ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಡುವಾರ್ಡೆ ರೈಡ್ಗಳ ಸ್ಪೆಷಲಿಸ್ಟ್ ಆಗಿ ಪಂಕಜ್ ಮತ್ತು ಜೈ ಭಗವಾನ್ ಅವರು ಇರ್ತಾರೆ. ಇವರನ್ನು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಳಸ್ಕೊಳ್ಳುತ್ತೆ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ವಿಚಾರಕ್ಕೆ ಬರೋದಾದರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಆಡಿದಂಥ ಡಿಫೆಂಡರ್ಸ್ಗಳು ಇವತ್ತು ಪ್ಲೇಯಿಂಗ್ 7ನಲ್ಲಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ತಂಡದ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿ ನಿತಿನ್ ರಾವಲ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ. ಇವರು ಕ್ಯಾಪ್ಟನ್ ಕೂಡ ಆಗ್ತಾರೆ. ಇನ್ನು ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಇವತ್ತು ಸೌರಭ್ ನಂದಲ್ ಅವರ ಬದಲು ಅರುಳ್ನಾಥ್ ಬಾಬು ಅವರು ಸ್ಥಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕವರ್ ಡಿಫೆಂಡರ್ಸ್ಗಳ ಕಡೆಗೆ ಬರೋದಾದರೆ, ರೈಟ್ ಕವರ್ ಡಿಫೆಂಡರ್ ಆಗಿ ಸುರೇಂದರ್ ಸಿಂಗ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ. ಇನ್ನು ಲೆಫ್ಟ್ ಕವರ್ ಡಿಫೆಂಡರ್ ಆಗಿ ಪರ್ತಿಕ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಲಿಷ್ಠ ಪ್ಲೇಯಿಂಗ್ 7 ಅಂತಲೇ ಹೇಳ್ಬೋದು ದಬಂಗ್ ದೆಹಲಿ ಕೆಸಿ ವಿರುದ್ಧ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಈ ತಂಡದಲ್ಲಿ ನೀವು ಯಾವ ಬದಲಾವಣೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.